ಕೊಕ್ರೆ ಇತ್ತು. ಆ ಗೂಡಿನಲ್ಲಿ ಆ ಅಪ್ಪ ಕೊಕ್ರೆ ಅಮ್ಮ ಕೊಕ್ರೆ ಎರಡು ಮರಿ ಕೊಕ್ರೆ ವಾಸ ಮಾಡ್ತಾ ಇತ್ತು. ಅವಾಗ ಅಪ್ಪ ಕೊಕ್ರೆ ಹೋಗಿ ಬೀಚಲ್ಲಿ ಹೋಗಿ ಅದು ಮೀನನ್ನ ತಗೊಂಡು ಅಮ್ಮ ಕೊಕ್ರೆ ಹತ್ರ ಕೊಡ್ತಾ ಇತ್ತು. ಅಮ್ಮ ಕೊಕ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಎರಡು ಕೊಕ್ರೆ ಹತ್ರ ಕೊಡ್ತಾ ಇತ್ತು. ಹಂಗೆ ಅಪ್ಪ ಡೈಲಿ ಅಪ್ಪ ಕೊಕ್ರೆ ಅಮ್ಮ ಕೊಕ್ರೆ ಹತ್ರ ಕೊಟ್ಟು ಚಿಕ್ಕ ಚಿಕ್ಕ ಪುಟ್ಟು ಮಾಡಿ ಆ ಎರಡು ಮರಿಗೆ ಕೊಡ್ತಾ ಇತ್ತು. ಹಂಗೆ ಅಮ್ಮ ಕೊಕ್ರೆ ಹೇಳ್ತು, ಇಷ್ಟು ದಿನ ಅಪ್ಪ ಮೀನ್ ತರಕ್ ಹೋಗಿದ್ರು ನಮಗೆಲ್ಲ, ಇವತ್ತು ನಾವು ತಗೊಂಡ್ ಬರಕ್ ಹೋಗೋಣ ಅಂಟು. ಅದಕ್ಕೆ ಅಮ್ಮ ಕೊಕ್ರೆ ಪಕ್ಕದಲ್ಲಿರೋದು ಬೆಟ್ಟ ಹೋಗಿ ಇಬ್ರಿಗೂ ಹೇಳ್ತಾ ಇದ್ರು, ನೀವು ಕೆಳಗಿಳಬೇಕಾರೆ ರೆಕ್ಕೆಯನ್ನು ಬಿಚ್ಚಿರಿ ಅಂತ. ಅವಾಗ ಫಸ್ಟ್ ಕೊಕ್ರೆ ರೆಕ್ಕೆನ ಬಿಚ್ಚಿ ಚೆನ್ನಾಗಿ ಆಡ್ತಾ ಇತ್ತು. ಸೆಕೆಂಡ್ ಕೊಕ್ರೆ ಅಮ್ಮ ಕೊಕ್ರೆ ಹೇಳ್ತು, ನೀನು ಕೆಳಗಿಳಬೇಕಾರೆ ರೆಕ್ಕೆಯನ್ನು ಬಿಚ್ಚಿ ಉಂಟು. ಅದಕ್ಕೆ ಆ ಕೊಕ್ರೆ ಮರ್ತೋಗ್ಬಿಟ್ಟು ರೆಕ್ಕೆನ ಬಿಚ್ಕೊಳ್ಳೋದು, ದಬ್ಕೊಂಡು ಕೆಳಗೆ ಬಿದ್ದುಬಿಟ್ಟು. ಮತ್ತೆ ಅಮ್ಮ ಕೊಕ್ರೆ ಹೋಗಿ ತಗೊಂಡು ಬಂದು ಮತ್ತೆ ಹೇಳ್ತು, ನೀನ್ ಕೆಳಗಿಳಬೇಕಾರೆ ರೆಕ್ಕೆನ ಬಿಚ್ಚಿ ಉಂಟು. ಆವಾಗ ಮತ್ತೆ ಮರ್ತೋಗಿ ದಬ್ಕೊಂಡು ಕೆಳಗೆ ಬಿದ್ದುಬಿಟ್ಟು. ಆಮೇಲೆ ಆ ಕೊಕ್ರೆ ಹೇಳ್ತು, ನಾಳೆ ಮಾಡ್ತೀನಿ ಅಮ್ಮ, ಇವತ್ತು ಆಗಲ್ಲ, ಇವತ್ತೊಂದು ದಿವಸ ಊಟ ಕೊಡಮ್ಮ ಅಂಟು. ಅದಕ್ಕೆ ಅಮ್ಮ ಕೊಕ್ರೆ ಹೇಳ್ತು, ಇವತ್ತೊಂದು ದಿವಸನೇ ಊಟ, ನಾಳೆಲಿಂದ ಊಟ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತು. ಆಮೇಲೆ ಬೆಳಗಾಯಿತು. ಆಮೇಲೆ ಮತ್ತೆ ಪ್ರಾಕ್ಟೀಸ್ ಬಂದ್ರು. ಮತ್ತೆ ಅಮ್ಮ ಕೊಕ್ರೆ ಹೇಳ್ತು, ನೀನು ಕೆಳಗಿಳಿಬೇಕಾರೆ ರೆಕ್ಕೆಯನ್ನು ಬಿಚ್ಚುಂಟು. ಮತ್ತೆ ಮರ್ತೋಗಿ ದಬಕ್ಕೊಂಡು ಬಿದ್ದು ಬಿಟ್ಟು. ಮತ್ತೆ ಅಮ್ಮ ಕೊಕ್ರೆ ಹೇಳ್ತು, ಕೆಳಗಿಳಿಬೇಕಾದ್ರೆ ರೆಕ್ಕೆಯನ್ನು ಬಿಚ್ಚು ಉಂಟು. ಮತ್ತೆ ಮರ್ತೋಗಿ ದಬಕ್ಕೊಂಡು ಬೀಳ್ತು. ಅವಾಗ ಕೊಕ್ರೆ ಹೇಳ್ತು, ಇಲ್ಲಮ್ಮ ನನಗೆ ಆಗಲ್ಲ, ನಾ ಪ್ರಾಕ್ಟೀಸೇ ಮಾಡಲ್ಲ ಅಂತ ಅಳ್ತಾ ಇತ್ತು. ಅವಾಗ ಅಪ್ಪ ಕೊಕ್ರೆ ನೋಡಿ ಐಡಿಯಾ ಬಂತು. ಅವಾಗ ಅಪ್ಪ ಕೊಕ್ರೆ ಬಂದು, ನಾವು ಈ ಮನೆ ಬೇಡ ಆ ಮನೆಗೆ ಹೋಗೋಣ, ನಾನು ಅಲ್ಲಿ ಗೂಡೆಲ್ಲ ಕಟ್ಟಿದ್ದೀನಿ ಅಂಟು. ಅದಕ್ಕೆ ಆ ಕೊಕ್ರೆ ಹೇಳ್ತು, ಎರಡನೇ ಕೊಕ್ರೆ, ನಾನು ಆರಕ್ಕಾಗಲ್ಲ, ನೀವೇ ನನಗೆ ಎತ್ಕೊಂಡು ಹೋಗ್ಬೇಕು ಉಂಟು. ಅದಕ್ಕೆ ಅಪ್ಪ ಕೊಕ್ರೆ ಅಮ್ಮ ಕೊಕ್ರೆ ಹೇಳ್ತಾರೆ, ನೀನು ಆರಕ್ಕೆ ಬಂದ್ರ ನೀನು ನಮ್ಮ ಮನೆಗೆ ಬಾ, ಇಲ್ಲಾಂದ್ರೆ ಇಲ್ಲೇ ಇರು ಉಂಟು. ಅದಕ್ಕೆ ಅವ್ರು 3 ಜನ ಅವ್ರ ಮನೆಗೆ ಹೋಗ್ಬಿಟ್ರು. ಅವಾಗ ಕೊಕ್ರೆಗೆ ಆ ಕೊಕ್ರೆ ಅಲ್ಲಿ ಇಷ್ಟ ಆಯ್ತು. ಸಾಯಂಕಾಲ ಆಗ್ಬಿಟ್ಟು ಅವಾಗ ಅಲ್ಲಿ ಹಾವು ಬಂತು. ಅದಕ್ಕೆ ಆ ಕೊಕ್ರೆಗೆ ತುಂಬ ಭಯ ಆಗ್ಬಿಟ್ಟು, ಅಯ್ಯೋ ಈ ಹಾವು ನನ್ನ ಕಚ್ಚಿಬಿಡ್ತು, ಅಯ್ಯೋ ನನ್ನ ಸಾಯಿಸ್ಬಿಡ್ತು, ಅಯ್ಯೋ ಅಂತ ಭಯ ಪಡ್ತಾ ಇತ್ತು. ಅದು ಆರಕ್ಕೆ ಟ್ರೈ ಮಾಡ್ತಾ ಇತ್ತು. ಇನ್ನೊಂದು ರೆಕ್ಕೆ ಓಪನ್ ಆಯ್ತು, ಇನ್ನೊಂದು ರೆಕ್ಕೆ ಓಪನ್ ಆಗಿಲ್ಲ, ಕಾಲಲ್ಲಿ ಓದಿ ಇನ್ನೊಂದು ರೆಕ್ಕೆ ಓಪನ್ ಆಯ್ತು. ಆಮೇಲೆ ಅವ್ರ ಮನೆಗೆ ಹೋಗಿ ಅವ್ರ 4 ಜನನು ಇದು ಸೇರಿದ್ರು. ಆಮೇಲೆ ಅಪ್ಪ ಕೊಕ್ರೆ ಬಂದು, ಥ್ಯಾಂಕ್ ಯು ಫ್ರೆಂಡ್ಸ್, ನೀನು ಇಲ್ಲ ಅಂದ್ರ ಈ ಚಿಕ್ಕ ಕೊಕ್ರೆ ಆರಕ್ಕೆ ಟ್ರೈ ಮಾಡ್ತಾ ಇದ್ದಿಲ್ಲ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಉಂಟು. ಅದಕ್ಕೆ ಅಮ್ಮ ಕೊಕ್ರೆ ಅಪ್ಪ ಕೊಕ್ರೆನ ಇದು ಮುಖ ಆಗಿ ನೋಡ್ತಾ ಇತ್ತು. ಅದಕ್ಕೆ ಅಪ್ಪ ಕೊಕ್ರೆ ಹೇಳ್ತು, ಇದೇ ಆರಲ್ಲ, ನಮ್ಮ ಫ್ರೆಂಡ್ ಹತ್ರ ಮಾಡಿ ನನಗೆ ಪ್ಲಾನ್ ಬಂತು ಉಂಟು. ಅದಕ್ಕೆ ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಹೌದು ಫ್ರೆಂಡ್, ಇವತ್ತು ನಾವು ಈಗ ನಾಳೆ ಏನಂದ್ರೆ ಎಕ್ಸಾಮ್ ಬಂದಿರಾ, ಮತ್ತೆ ಏನಂದ ಮಾಡೋ, ಅಯ್ಯೋ ಇಷ್ಟು ದೊಡ್ಡ ಕ್ವಶನ್ ಇದೆಯಲ್ಲ, ನನಗೆ ಓದಕ್ಕಾಗಲ್ಲ. ಈಗ ಅಮ್ಮ ಏನಂದ್ರೆ ಕೆಲಸ ಕೊಟ್ರ, ಅಯ್ಯೋ ಇಷ್ಟು ದೊಡ್ಡದು ಆಗಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್, ನಾವು ಪ್ರಾಕ್ಟೀಸ್ ಮಾಡ್ದಾನೆ ನಮಗೆಲ್ಲನೂ ಆಗ್ತೆ.